ಮನಮೋಹಕ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಕ್ಷಣ ಗಣನೆ ಕೂಡ ಆರಂಭವಾಗಿದೆ. ಸ್ವರ್ಣ ಖಚಿತ ಅಂಬಾರಿಯಲ್ಲಿ ಚಾಮುಂಡಿ ತಾಯಿಯ ವಿರಾಜಮಾನಳಾಗಲಿದ್ದಾಳೆ. ಪುಷ್ಪಾರ್ಚನೆಯನ್ನ ಮಾಡಿ ಚಾಲನೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭವಾಗುತ್ತೆ. ನಾವು ನೀವು ಎಲ್ಲರೂ ಕೂಡ ಈಗಾಗಲೇ ವೇಟ್ ಮಾಡ್ತಾ ಇದ್ದೀವಿ. ದಸರಾ ಉತ್ಸವವನ್ನ ನೋಡಬೇಕು. ಸ್ವರ್ಣ ಖಚಿತವಾದಂತಹ ಅಂಬಾರಿಯಲ್ಲಿ ಚಾಮುಂಡಿ ತಾಯಿ ಹೋಗುವಂತಹದನ್ನ ಕೂಡ ಗಮನಿಸಬೇಕು ನಾವು ಅಂತ ಹೇಳಿ ಕೂಡ ಈಗಾಗಲೇ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಪುಷ್ಪಾರ್ಚನೆಯನ್ನ ಮಾಡಿ ಚಾಲನೆಯನ್ನ ಕೂಡ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇವತ್ತು ಜಂಬೂ ಸವಾರಿ ಸಾಗ್ತಾ ಹೋಗುತ್ತೆ. ವೃತ್ತ, ಸಯ್ಯಾಜಿರಾವ್ ರಸ್ತೆ, ಜೊತೆಗೆ ಆಯುರ್ವೇದಿಕ್ ವೃತ್ತ, ಬಂಬೂ ಬಜಾರ್ ರಾಜ ಬೀದಿಯಲ್ಲಿ ಇವತ್ತು ಸಾಗಿ ಬನ್ನಿ ಮಂಟಪದವರೆಗೆ ನಡೆಯಲಿದೆ ಮೆರವಣಿಗೆ. 750 ಕೆಜಿ ಭಾರದ ಅಂಬಾರಿಯನ್ನ ಹೊತ್ತು 5 ಕಿಲೋಮೀಟರ್ ಕ್ರಮಿಸಲಿರುವಂಥದ್ದು ಗಜಪಡೆ. ಇವತ್ತು ಬಹಳ ಆಕರ್ಷಣೀಯವಾಗಿ ಈಗಾಗಲೇ ಚಿತ್ತಾರವನ್ನು ಕೂಡ ಮಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಭಿಮನ್ಯು ಇರಬಹುದು ಅಥವಾ ಇನ್ನುಳಿದಂತಹ 14 ಆನೆಗಳು ಏನು ಇವತ್ತಿನ ದಸರಾ ಕಾರ್ಯಕ್ರಮದಲ್ಲಿ ಅಥವಾ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿಯಾಗಿ ಮೈಸೂರೇ ಅಲಂಕಾರವಾಗಿ ಕಾಣಿಸ್ತಾ ಇದೆ. ಎಲ್ಲಿ ನೋಡಿದ್ರು ಇವತ್ತು ಜಗ ಮಗ ಅಂತ ಇದೆ. ಅದರಲ್ಲೂ ಕೂಡ ಅರಮನೆಯ ಆವರಣದಲ್ಲಿ ಅಬ್ಬಬ್ಬಬ್ಬಬ್ಬ ಏನು ಜನ ಅಂತೀರಿ. ಬಹಳಷ್ಟು ಕಡೆಯಿಂದ ದೇಶ ಅಲ್ಲ ವಿದೇಶಗಳಿಂದಲೂ ಕೂಡ ದಸರಾ ವೈಭವವನ್ನು ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಬರ್ತಾರೆ. ನಮ್ಮ ಸಾಂಸ್ಕೃತಿಕ ಆಚರಣೆಯನ್ನು ಕೂಡ ಬಹಳಷ್ಟು ವರ್ಷಗಳಿಂದಲೂ ಕೂಡ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ಬಹಳ ವಿಜೃಂಭಣೆಯಿಂದ ವರ್ಷದಲ್ಲಿ ಒಮ್ಮೆ ಬರುವಂತಹ ಈ ಒಂದು ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ನೀವು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೇವೆ. ಅದರಲ್ಲೂ ಕೂಡ ಮೈಸೂರು ಒಬ್ಬ ಪ್ರಮುಖವಾದಂತಹ ಆಕರ್ಷಣೀಯ ಜಾಗ. ಮಧ್ಯಾಹ್ನ ನಂದಿ ಧ್ವಜ ಪೂಜೆಯೊಂದಿಗೆ ಕಾರ್ಯಕ್ರಮಗಳು ಶುರು ಆಗಲಿದೆ. ಮಧ್ಯಾಹ್ನ 1 ಗಂಟೆಯಿಂದ 1:18 ಶುಭ ಧನುರ್ ಲಗ್ನದಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕೋಟೆ ಆಂಜನೇಯ ದೇಗುಲದ ಬಳಿಯಲ್ಲಿ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ನಂತರವಾಗಿ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಸಂಜೆ 4:42ರಿಂದ 5:06 ವೇಳೆಯಲ್ಲಿ ಕುಂಭ ಲಗ್ನದಲ್ಲಿ ಸಿಎಂ ಚಾಲನೆಯನ್ನ ಕೊಡ್ತಾರೆ. ಚಿನ್ನದ ಅಂಬಾರಿಯಲ್ಲಿ ಇರುವಂತಹ ಚಾಮುಂಡೇಶ್ವರಿಗೆ ಸಿಎಂ ಅವರು ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಅದೇ ವೇಳೆಗೆ 21 ಸುತ್ತು ಕುಶಾಲ ತೋಪು ಸಿಡಿಸಿ ಗೌರವವನ್ನ ಸಮರ್ಪಣೆ ಮಾಡಲಾಗುತ್ತೆ. ಜಂಬೂ ಸವಾರಿಗೆ ಆಕರ್ಷಕ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳ ಮೆರುಗನ್ನ ಕೂಡ ಈ ಬಾರಿ ನೀಡ್ತಾ ಇದೆ. ನಾಡಿನ ಸಂಪ್ರದಾಯವನ್ನ ಸಾರುವಂತಹ 100ಕ್ಕೂ ಹೆಚ್ಚು ಕಲಾ ತಂಡಗಳು ಕೂಡ ಈ ಬಾರಿ ಭಾಗಿಯಾಗ್ತಾರೆ. ಎಲ್ಲಾ ಸಲವೂ ಕೂಡ ನೂರಾರು ಕಲಾ ತಂಡಗಳು ಬಹಳಷ್ಟು ಭಾಗಗಳಿಂದಲೂ ಕೂಡ ಬರ್ತಾರೆ. ಈ ಬಾರಿಯೂ ಕೂಡ ಇದ್ದಾರೆ. 60ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಈ ಬಾರಿಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಶ್ವಾರೋಹಿ ದಳ ಜೊತೆಗೆ ಪೊಲೀಸ್ ಬ್ಯಾಂಡ್, ಪೊಲೀಸ್ ತುಕಡಿಗಳು ಕೂಡ ಸಾಥ್ ಕೊಡಲಿದೆ. ನೋಡಿ, ಮೈಸೂರು ದಸರಾ ಅಂತಂದಾಗ ಪ್ರಮುಖವಾದಂತಹ ಆಕರ್ಷಣೆ ಅಂತಂದಾಗ ಅದು ಜಂಬೂ ಸವಾರಿ. ಅಂಬಾರಿಯನ್ನ ಹೊತ್ತು ಹೋಗುವಂತಹ ಅಭಿಮನ್ಯುವನ್ನ ನೋಡೋದೇ ಒಂದು ರೀತಿಯಾಗಿ ಚಂದ. ಅಂಬಾರಿಯನ್ನ ಹೊತ್ತು ಸಾಗುವಂಥದ್ದು, ಆ ಗಜ ಪಡೆ ಏನಿರುತ್ತೆ ಆ ಟೀಮ್ನ ನೋಡೋದು ಒಂದು ರೀತಿಯಾಗಿ ಅತ್ಯದ್ಭುತವಾದಂತಹ ಕ್ಷಣಗಳನ್ನು ಇವತ್ತು ನೀವು ಎಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಜಂಬೂ ಸವಾರಿ ಮಾತ್ರವಲ್ಲದೆ ಬಹಳಷ್ಟು ಕಡೆಯಿಂದಲೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಬಹಳಷ್ಟು ಕಡೆಯಲ್ಲಿ ಏರ್ಪಡಿಸಲಾಗಿರುತ್ತೆ. ಮೈಸೂರಿನಲ್ಲಿ ಅರಮನೆ ಮಾತ್ರವಲ್ಲ, ಮೈಸೂರಿನ ವಿವಿಧ ಭಾಗಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಜೊತೆಗೆ ಅದನ್ನು ಸಾಥ್ ಕೊಡ್ಲಿಕ್ಕೋಸ್ಕರ ಈಗ ಕಲಾ ತಂಡಗಳು ಕೂಡ ಬಂದಿರುತ್ತೆ. 6ನೇ ಬಾರಿ ಅಂಬಾರಿಯನ್ನ ಹೊರಲಿರುವಂಥದ್ದು ಗಜಪಡೆಯ ನಾಯಕ ಅಭಿಮನ್ಯು. 750 ಕೆಜಿ ಸ್ವರ್ಣ ಖಚಿತ ಅಂಬಾರಿಯನ್ನ ಹೊತ್ತು ಸಾಗಲಿದ್ದಾರೆ ಅಭಿಮನ್ಯು. ಅರಮನೆ ಟು ಬನ್ನಿ ಮಂಟಪದವರೆಗೆ ಅಭಿಮನ್ಯು ಗಜಪಡೆ ಸವಾರಿಯನ್ನ ಮಾಡಲಿದ್ದಾರೆ. ಕಾವೇರಿ ಮತ್ತು ರೂಪ ಕುಮ್ಕಿ ಆನೆಗಳಾಗಿ ಸಾಥ್ ನೀಡಲಿದೆ. ನಿಶಾನೆ ಆನೆಯಾಗಿ ಧನಂಜಯ ಹಾಗೂ ನೌಪತ್ ಆನೆಯಾಗಿ ಗೋಪಿ ಇರ್ತಾನೆ. ಜಂಬೂ ಸವಾರಿಯ ಸಂದರ್ಭದಲ್ಲಿ ಗಜಪಡೆಯಲ್ಲಿ ಒಟ್ಟು 14 ಆನೆಗಳು ಈ ಬಾರಿಯಲ್ಲಿ ಭಾಗಿಯಾಗ್ತಾ ಇದೆ. ಸೈಡಲ್ಲಿ ನೋಡಿ, ಅಭಿಮನ್ಯುವಿನ ಪಕ್ಕ ಹೀರೋ ಯಾರು ಇದರಲ್ಲಿ ಅಂತಂದ್ರೆ ಅದು ಅಭಿಮನ್ಯು. ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕಾವೇರಿ, ರೂಪ ಆನೆಗಳಿರುತ್ತೆ, ನಿಶಾನೆ ಆನೆ ಇರುತ್ತೆ, ನೌಪತ್ ಆನೆಯಾಗಿ ಇನ್ನು ಗೋಪಿ ಕೂಡ ಇರ್ತಾನೆ. ಒಟ್ಟಾರೆಯಾಗಿ 14 ಆನೆಗಳು ಕೂಡ ಈ ಒಂದು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದೆ. ಪ್ರಮುಖವಾದಂತಹ ಹೈಲೈಟ್ ಅದು ಆನೆ ಕೂಡ. ಅದರಲ್ಲೂ ಕೂಡ ಅಭಿಮನ್ಯು ಭೀಮಾ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ನಮ್ಮ ಜನಕ್ಕೆ. ಯಾವತ್ತೂ ಕೂಡ ನಾವು ಅದನ್ನು ಪ್ರಾಣಿಯಾಗಿ ನೋಡೇ ಇಲ್ಲ, ಆನೆ ಅನ್ನುವಂತಹ ರೀತಿಯಾಗಿ ನಾವು ನೋಡೇ ಇಲ್ಲ. ಅದನ್ನು ನೋಡುವಂಥದ್ದು ನಮ್ಮಲ್ಲೇ ಒಬ್ಬ, ನಮ್ಮ ಮನೆಯ ಮಗ ಅಭಿಮನ್ಯು ಅನ್ನುವಂತಹ ರೀತಿಯಾಗಿ ನೋಡ್ತೇವೆ. ಈಗಾಗಲೇ ಉತ್ಸವ ಮೂರ್ತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪೂಜೆ
ಪೂಜಾ ಕೈಂಕರ್ಯಗಳು ಮುಗಿದಂತಹ ಬಳಿಕವಾಗಿ ಜೊತೆಗೆ ಒಂದಷ್ಟು ವಿಧಿವಿಧಾನಗಳು ಇರುತ್ತೆ, ಪೂಜಾ ಕೈಂಕರ್ಯಗಳಿರುತ್ತೆ. ನೋಡಿ, ಈಗ ಅರಮನೆಯ ಆವರಣದಲ್ಲಿ ಈಗಾಗಲೇ ಬಹಳಷ್ಟು ಚೇರ್ಗಳನ್ನು ಕೂಡ ಹಾಕಲಾಗಿದೆ, ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಬಹಳಷ್ಟು ಚೇರ್ಗಳು ಏನಿದೆ ಅಂದರೆ ಕಾರ್ಯಕ್ರಮ ಏನು ಶುರು ಆಗುತ್ತೆ ಅದಕ್ಕೂ ಮುನ್ನ 2 ಅವರ್ 3 ಅವರ್ ಬರಬೇಕಾಗತ್ತೆ. ಯಾಕಂದರೆ ಬಂದು ಅಲ್ಲಿ ಆಸೀನರಾಗಬೇಕಾಗತ್ತೆ. ಅದರಲ್ಲೂ VIP ಪಾಸ್ ಇರುತ್ತೆ, VVIP ಪಾಸ್ ಈ ರೀತಿಯಾಗೆಲ್ಲ ಇರುತ್ತೆ. ಸೊ ಪೊಲೀಸರು ಕೂಡ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಇನ್ನು ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ, ಆ ಕ್ಷಣ ಬಂದೇ ಬಿಡ್ತು. ಜೊತೆಗೆ ಈಗಾಗಲೇ ಅರಮನೆಯ ಆವರಣದಲ್ಲಿ ಯಾವ ರೀತಿಯಾದಂತಹ ಪ್ರಿಪರೇಷನ್ಗಳು ಕೂಡ ಆಗಿದೆ, ಜೊತೆಗೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಅಥವಾ ದಸರಾ ಉತ್ಸವ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಎಸ್ ಕುಸುಮ, ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಕ್ಷಣ ಕೊನೆಗೂ ಬಂದಿರುವಂತದ್ದು. ಯಾಕಂದ್ರೆ ಜಂಬೂ ಸವಾರಿ ನವರಾತ್ರಿಯಲ್ಲಿ ದೇವಿಗಳಿಗೆ ಪೂಜೆ ಮಾಡೋದಾಗಿರ್ಬೋದು, ಮನೆಗಳಲ್ಲಿ ಗೊಂಬೆ ಇಟ್ಟು ಆಚರಣೆ ಮಾಡೋದಾಗಿರ್ಬೋದು, ಇದೆಲ್ಲವೂ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಾಗಿ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅಂತಾನೆ ವಿಶ್ವದಾದ್ಯಂತ ಜನ ಸೇರ್ತಾರೆ. ಹಾಗಾಗಿ ಆ ಒಂದು ಕ್ಷಣಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಸಾಮಾನ್ಯವಾಗಿ ನಿನ್ನೆ ಮೊನ್ನೆಯಿಂದ ಕೂಡ ಅರಮನೆಯ ಒಳಭಾಗದಲ್ಲಿ ಚೇರ್ಗಳ ವ್ಯವಸ್ಥೆ ಆಗಿರ್ಬೋದು, ಪುಷ್ಪಾರ್ಚನೆ ಸಂಜೆ ಟೈಮಿಗೆ ಪುಷ್ಪಾರ್ಚನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಪುಷ್ಪಾರ್ಚನೆಗೆ ಇರುವಂತಹ ಸ್ಟೇಜ್ಗಳಾಗಿರ್ಬೋದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅರಮನೆಯ ಒಳಭಾಗಕ್ಕೆ 60,000 ಜನನ ಬಿಡ್ತಾ ಇದ್ರು. ಜೊತೆಗೆ ಜಂಬೂ ಸವಾರಿಯನ್ನ ನೋಡುವಂತಹ ಅವಕಾಶ ಎಲ್ರಿಗೂ ಕೂಡ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಒಂದ್ ಸ್ವಲ್ಪ ಕಾಲ್ ತುಳಿತ ಪ್ರಕರಣಗಳಾಗಿರ್ಬೋದು. ಯಾಕಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಡೆದಂತಹ RCB ಮ್ಯಾಚ್ ನ ಒಂದಷ್ಟು ಸೆಲೆಬ್ರೇಷನ್ ಅಲ್ಲಿ ಏನಿತ್ತು ಆ ಸೆಲೆಬ್ರೇಷನ್ ಕೂಡ ಜನಸಂದಣಿ ಜಾಸ್ತಿ ಆದಂತಹ ಕಾರಣಕ್ಕೆ ಕಾಲ್ ತುಳಿತ ಆಗಿತ್ತು. ಆ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಅರಮನೆಯ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿರುವಂತದ್ದು. ಯಾಕಂದ್ರೆ ಕೇವಲ ಪಾಸ್ ಇದ್ದಂತಹವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಜೊತೆಗೆ 48,000 ಚೇರ್ಗಳ ವ್ಯವಸ್ಥೆಗಳನ್ನ ಕೂಡ ಈಗ ಮಾಡಿರುವಂತದ್ದು. ಸಾಮಾನ್ಯವಾಗಿ ದಸರಾ ಅಂತ ಬಂದಾಗ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅಂತಾನೆ ಸಾಕಷ್ಟು ಜನ ಹೊರಗಡೆಯಿಂದ ಕೂಡ ನಿಂತಿರ್ತಾರೆ. ಜೊತೆಗೆ ರೋಡಲ್ಲೂ ಕೂಡ ಸಾಕಷ್ಟು ಕ್ರೌಡ್ ಆಗತ್ತೆ. ಇಂತಹ ಕ್ರೌಡ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ಏನು ಪೊಲೀಸ್ ಪಡೆ ಕೂಡ ತಯಾರಿಯನ್ನ ನಡೆಸ್ತಾ ಇದೆ. ಅದರಲ್ಲೂ ಹೆಚ್ಚುವರಿ ಪೊಲೀಸ್ಗಳನ್ನ ಈಗ ಬೆಂಗಳೂರು ಆಗಿರ್ಬೋದು ಅಥವಾ ರಾಮನಗರ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಈ ಆಸುಪಾಸಲ್ಲಿ ಯಾವ್ಯಾವ ಒಂದಷ್ಟು ಬರುತ್ತೋ ಅಷ್ಟು ಎಲ್ಲಾ ಪೊಲೀಸ್ಗಳನ್ನ ಕೂಡ ಈಗ ಅರಮನೆಯ ಸುತ್ತಮುತ್ತ, ಜೊತೆಗೆ ಅಂಬಾರಿ ಸಾಗುವಂತಹ ಏನು ರೋಡ್ ಇದೆ ಆ ಒಂದು ರೋಡ್ ಸುತ್ತಮುತ್ತ ಕೂಡ ಈಗ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಅರಮನೆಯ ಒಳಭಾಗದಲ್ಲೂ ಕೂಡ ಒಂದಷ್ಟು ಖಾಸಗಿ ದರ್ಬಾರ್ಗಾಗಿರ್ಬೋದು, ಜೊತೆಗೆ ಯಾಕಂದ್ರೆ 1:18 ಸುಮಾರಿಗೆ ನಂದಿ ಧ್ವಜದ ಪೂಜೆ ಕೂಡ ಆಗತ್ತೆ. ಆ ಒಂದು ಸಮಯದಲ್ಲೂ ಕೂಡ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೂಜೆಗೆ ಬೇಕಾಗುವಂತಹ ಸಿದ್ಧತೆ. ಇನ್ನೊಂದು ಕಡೆಯಾಗಿ ಅರಮನೆಯ ಒಳಭಾಗಕ್ಕೆ ಉತ್ಸವ ಮೂರ್ತಿ ಹೋದಂತಹ ಸಂದರ್ಭದಲ್ಲಿ ಯದುವೀರ್ ಒಡೆಯವರು ಕೂಡ ಆ ಒಂದು ದೇವಿಗೆ ಉತ್ಸವ ಮೂರ್ತಿಗೆ ಕೂಡ ಪೂಜೆಯನ್ನ ಸಲ್ಲಿಸ್ತಾರೆ. ಅದಾದ ಬಳಿಕ 4:48 ತಪ್ಪಿದ್ರೆ 5:10 ಒಳಗೆ ಏನು ಶುಭ ಲಗ್ನ ಇದೆ ಆ ಒಂದು ಶುಭ ಲಗ್ನದಲ್ಲಿ ಬಾನು ಮುಷ್ತಾಕ್ ಜೊತೆಗೆ ಸಿದ್ದರಾಮಯ್ಯ ಆಗಿರ್ಬೋದು, ಯದುವೀರ್ ಒಡೆಯರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಜಂಬೂ ಸವಾರಿಗೆ ಒಂದು ಪುಷ್ಪಾರ್ಚನೆಯನ್ನ ಕೂಡ ಮಾಡಲಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವರ್ಷಿತಾ.